ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ರಜನಿಶ್ರೀ. ಇಂದು ಮಂಗಳೂರಿನಲ್ಲಿ ರಾಜ್ಯ ಮಟ್ಟದ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಆಯೋಜಿಸಲಾಗಿದ್ದು, ಸಚಿವ ಬಿ ನಾಗೇಂದ್ರರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಮಂಗಳೂರು ಜಿಲ್ಲೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ, ಮಂಗಳೂರು ಬುದ್ಧಿವಂತರ ನಾಡು ಎಂದು ಹೇಳಿದರು. ನಮ್ಮ ಸರ್ಕಾರ ಕ್ರೀಡಾಪಟುಗಳಿಗೆ, ನಮ್ಮ 30 ರಿಂದ 90 ವರ್ಷ ಇರುವಂತಹ ಕ್ರೀಡಾಪಟುಗಳಿಗೆ ಏನ್ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸ್ಬೇಕು ಅಂತ ಹೇಳಿದಾಗ ನನಗೆ ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡಾಗ, ಆದರೆ ಇವತ್ತು ಬಂದು ನೋಡಿದಾಗ ತಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಎಷ್ಟು ಸಂತೋಷ ಆಗುತ್ತಂದ್ರೆ, ಕ್ರೀಡೆ ಮೇಲೆ ಇರುವಂತಹ ತಮಗೆ ಇರುವಂತಹ ಶ್ರದ್ಧೆಯನ್ನು ನೋಡಿಬಿಟ್ರೆ ಇವತ್ತು ಬಹಳ ಖುಷಿ ಆಗುತ್ತೆ. ಇವತ್ತು ಯಾವುದೋ ಒಂದು 20 ವರ್ಷದ ವಯಸ್ಸಿನವರು ಯಾವ ಖುಷಿ, ಯಾವ ಉತ್ಸಾಹದಲ್ಲಿ ಇರ್ತಾರೋ ಅದಕ್ಕಿಂತ ಬೇರ್ಪಟ್ಟು ನೀವು ಇದಿರಲ್ಲ. ಇದಕ್ಕಿಂತ ಈ ಒಂದು ಉತ್ಸಾಹ ನೋಡ್ತಾ ಇದ್ರೆ ಈ ಒಂದು ಕ್ರೀಡೆ ಆಯೋಜನೆ ಮಾಡಿದ್ದವರಿಗೂ ಮತ್ತು ಈ ಕ್ರೀಡೆಯಲ್ಲಿ ಭಾಗಿಯಾಗಿದ್ದವರು ಕೂಡ ಮನಸ್ಫೂರ್ತಿಯಾದ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಇವತ್ತು ಬಹುಶಃ ಈ ಬಿಸಿಲಲ್ಲಿ ವಯಸ್ಸಾಗಿದ್ದವರು ಇವ್ರು ಹೇಳ್ತಾ ಇದ್ರು 82 ವರ್ಷ ಅಂತ ಹೇಳಿ. 83 ನೋಡಿ, 83 ವರ್ಷ. ಯಾರಾದ್ರೂ ವಯಸ್ಸು ಕೇಳಿದ್ರೆ ಕಡಿಮೆ ಹೇಳ್ತಾರೆ, ಇವ್ರು ಇಲ್ಲ 1 ವರ್ಷದ್ದು ಕರೆಕ್ಟ್ ಆಗಿ ಹೇಳ್ಬೇಕಂತೇಳಿ. ಅಂದ್ರೆ ಈ ಉತ್ಸಾಹ ತಮ್ಮ ನೋಡಿದ್ರೆ ನಿಜವಾಗ್ಲೂ ಭಗವಂತ ನಿಮ್ಗೆ 100 ವರ್ಷದ ಮೇಲ್ಪಟ್ಟು ಆಯುಷ್ಯ ಬರುತ್ತೆ. ಕ್ರೀಡೆಯಲ್ಲಿ ನಂಬಿಕೊಂಡು ಇವತ್ತು ಪ್ರತಿ ಕ್ರೀಡೆಯಲ್ಲಿ ಭಾಗವಹಿಸ್ಕೊಂತ ಬರ್ತಾ ಇದ್ರಲ್ಲ, ನಿಮ್ಮನ್ನ ನಮ್ಮ ಮುಂದಿನ ಇವತ್ತು ಬರುವಂತ ಪೀಳಿಗೆ ನಿಮ್ಮನ್ನು ನೋಡಿ ಕಲಿಯುವಂಥದ್ದು ಮಾಡ್ಕೋಬೇಕು ಅನ್ನುವಂಥ ಉದಾಹರಣೆ ಕೂಡ ತಾವು ಆಗಿದ್ದೀರಿ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ಹೆಮ್ಮೆ ಆಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ.